ಆ ಸ್ವಾಭಿಮಾನಕ್ಕೆ ಒಂದು ಗೌರವ ಸಿಕ್ಕಿದೆ ಅನ್ನೋಂಥ ನಂಬಿಕೆ ನನಗಿದೆ. ಈಗ ಅಕಸ್ಮಾತ್ ಇಲ್ಲ ಅಂದಾಗ ಏನು ಅನ್ನುವಂಥ ಪ್ರಶ್ನೆ ಇದೆ. ಅದಕ್ಕೆ ಆ ರೀತಿಯಾದದ್ದು, ಅದಕ್ಕೆ ನಾವು ಇವತ್ತು ನಿಮ್ಮೆಲ್ಲರೂ ಕರೆಸಿದ್ದು. ಇವತ್ತು ಎಲ್ಲ ರೀತಿಯಾದ ಪ್ರಯತ್ನ ನಡೆದ. ನನಗಿನ್ನೂ ಹೋಪ್ಸು ನಾನು ಕಳ್ಕೊಂಡಿಲ್ಲ. ಹೀಗಾಗಿ ಇನ್ನು ಸಾಯಂಕಾಲವರೆಗೆ ಟೈಮ್ ಇದೆ, ಮತ್ತೆ ಇದೆ, ಇನ್ನು 20ನೇ ತಾರೀಕುವರೆಗೆ ನಾಮಿನೇಷನ್ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನೀವೆಲ್ಲರೂ ನಿಮ್ಮ ಅಭಿಪ್ರಾಯವನ್ನು ತೆಗೆದುಕೊಂಡು ಮುಂದೆ ಕೊಡ್ತಾರೆ ಅನ್ನುವಂಥ ಹೋಪ್ಸ್ ನನಗಿದೆ. ಅದು ಆಗದೇ ಇದ್ದಾಗ ಏನು ಅನ್ನುವಂಥದ್ದು ವಿಚಾರವನ್ನು ಮಾಡೋಣ. ಹಾಗೆ ಆ ರೀತಿ ಪರಿಸ್ಥಿತಿ ಬರಲಿಕ್ಕಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಆ ಹಿನ್ನೆಲೆಯಲ್ಲಿ ನಿಮ್ಮ ಕೆಲವರು, ಎಲ್ಲರೂ ಬೇಕಾಗಿಲ್ಲ, ಕೆಲವು ಪ್ರಮುಖರು ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಮುಂದೆ ನಾನು ನಿಮ್ಮ ನಂತರ ಕೆಲವು ಪ್ರಮುಖರ ಜೊತೆ ಮಾತಾಡಿ ಮುಂದಿನ ನಿರ್ಧಾರಗಳನ್ನು ಕೈಗೊಳ್ಳಿಕ್ಕೆ ನನಗೆ ಅನುಕೂಲ ಆಗ್ತದೆ. ಅದಕ್ಕಾಗಿ ನಾನು ಯಾವಾಗಲೂ ನಿಮ್ಗೆ ಹೇಳ್ತೀನಿ, ಇವತ್ತು ನಮ್ಮ ರಾಜ್ಯದ ಎಲ್ಲ ನಾಯಕರು, ಹಿಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇರ್ಬೋದು, ಎಲ್ಲರೂ ತಿಳ್ಕೊಂಡು ಇವತ್ತು. ನಮಸ್ಕಾರ, ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ನನ್ನ ಪ್ರತಿಯ ಸುದ್ದಿ ವಿಶ್ಲೇಷಣೆ ತಮಗೆ ತಲುಪುತ್ತೆ. ಸೊ ಎಲ್ಲೂ ಸಿಗಲಾರದ ಸುದ್ದಿ ಮತ್ತು ಎಲ್ಲೂ ಸಿಗಲಾರದ ವಿಭಿನ್ನ ವಿಶ್ಲೇಷಣೆ. ಅದಕ್ಕಾಗಿ ತಾವು ನನ್ನ ಈ ಒಂದು ಡಿಜಿಟಲ್ ವಾಹಿನಿಯನ್ನು ನೋಡಲೇಬೇಕು. ಡಿಜಿಟಲ್ ವಾಹಿನಿ ನನ್ನದು ನೋಡಿ ಬೆಂಬಲ ನೀಡಿದ್ದಕ್ಕಾಗಿ ಕೃತಜ್ಞತೆಗಳು. ಎಸ್, ಇವತ್ತು ನಾನು ಒಂದು ವಿಚಾರದ ಬಗ್ಗೆ, ಒಬ್ಬ ನಾಯಕರ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಇದು ಸಂಘದ ನಿಷ್ಠಾವಂತ ಕಾರ್ಯಕರ್ತರೊಬ್ಬರ ದುರಂತ ಕತೆ, ನೋವಿನ ಕತೆ, ದುಃಖ, ಅಸಹಾಯಕತೆಯಿಂದ ತಾವು ಕಟ್ಟಿದ ಪಕ್ಷವನ್ನು ತಾವೇ ಬಿಟ್ಟು ಹೊರಗೆ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾದ ಕತೆ. ಇದು 60-70ರ ದಶಕ. ಆಗಿನ್ನು ಕಾಂಗ್ರೆಸ್ ಪಕ್ಷ ಏನಿದೆ ಅದು ಎಲ್ಲೆಡೆಗೆ ವಿಸ್ತರಿಸಿದ, ಎಲ್ಲೆಡೆಗೂ ಕೂಡ ಇಡೀ ದೇಶಾದ್ಯಂತ ಕಾಂಗ್ರೆಸ್ ಪಕ್ಷವನ್ನು ಪ್ರಶ್ನಿಸುವವರೇ ಇಲ್ಲ ಎನ್ನುವಂಥ ಕಾಲಘಟ್ಟ ಅದು. ಸ್ವಾತಂತ್ರ್ಯ ಚಳವಳಿ, ಸ್ವಾತಂತ್ರ್ಯ ಬಂದ ಸಂಭ್ರಮದ ದಿನಗಳು ಅವು. ಕಾಂಗ್ರೆಸ್ ಹೆಸರಿನಲ್ಲಿ ಏನನ್ನು ಯಾರನ್ನು ನಿಲ್ಲಿಸಿದರೂ ಅವರು ಆಯ್ಕೆಯಾಗ್ತಾ ಇತ್ತು. ಕಾಂಗ್ರೆಸ್ ಸಿಂಬಾಲ್ ಅಂಥ ಒಂದು ಪವರ್ಫುಲ್ ಸಿಂಬಾಲ್ ಆಗಿತ್ತು. ಜನ ಪ್ರೀತಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡ್ತಾ ಇದ್ದರು. ಅಂತಹ ಪರಿಸ್ಥಿತಿಯಲ್ಲಿ ಈ ಸಂಘದ ಕಾರ್ಯಕರ್ತರು ಏನಿದ್ದಾರೆ, ಅವರ ರಾಜಕೀಯ ಮುಖ ಏನಿದೆ ಅದು ಜನಸಂಘ ಸಂಘ ಪರಿವಾರದ ರಾಜಕೀಯ ಮುಖ ಆಗಿತ್ತು. ಆಗ ಸಂಘದ ಜೊತೆ ಜನ ಇರಲಿಲ್ಲ. ಯಾಕೆಂದರೆ ಸ್ವಾತಂತ್ರ್ಯ ಚಳವಳಿಗೂ ಈ ಸಂಘ ಪರಿವಾರಕ್ಕೂ ಯಾವುದೇ ಸಂಬಂಧ ಇರಲೇ ಇಲ್ಲ. ಯಾರು 4-6 ಜನ ಹೆಸರುಗಳನ್ನ ಹೇಳುವ ಸಾವರ್ಕರೋ ಅವರು ಇವರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಇದ್ದರೂ ಕೂಡ ಬಹುತೇಕ ಸಂಘದ ಕಾರ್ಯಕರ್ತರು ಏನಿದ್ದಾರೆ ಅವರು ಸ್ವಾತಂತ್ರ್ಯ ಚಳವಳಿಯ ಭಾಗವಾಗಿರಲಿಲ್ಲ ಅಥವಾ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿರಲಿಲ್ಲ. ಆ ಕಾಲದ ಬಹುತೇಕ RSS ನಾಯಕರುಗಳು ಎಲ್ಲರೂ ಕೂಡ ಬ್ರಿಟಿಷರು ಇರೋದೇ ಒಳ್ಳೆಯದು ಅಂತಿದ್ರು. ಬ್ರಿಟಿಷರ ಜೊತೆ ಅವ್ರ ಸಂಬಂಧ ಚೆನ್ನಾಗಿತ್ತು. ಇದೆಲ್ಲ ಇತಿಹಾಸ, ಅದನ್ನೆಲ್ಲ ಈಗ ಮಾತನಾಡ್ತಾ ಇರೋ ಸಮಯ ಅಲ್ಲ. ಆದರೆ ಅಂಥ ದಿನಗಳಲ್ಲಿ ಸಂಘ ಪರಿವಾರದ ರಾಜಕೀಯ ಮುಖವಾದ ಜನಸಂಘವನ್ನು ಕಟ್ಟುವ ಕೆಲಸ ಕೂಡ ನಡೀತಾ ಇತ್ತು. ಕೆಲವರು ಬಹಳ ನಿಷ್ಠಾವಂತ ಸಂಘದ ಕಾರ್ಯಕರ್ತರು ಪಕ್ಷವನ್ನು ಕಟ್ಟೋದಕ್ಕೆ ಟ್ರೈ ಮಾಡ್ತಿದ್ದರು. ರಸ್ತೆಯಂತಿಗೆ ಭಾಷಣ ಹೊಡಿತಿದ್ರು. ನಮ್ಮ ಉತ್ತರ ಕರ್ನಾಟಕದ ಪ್ರದೇಶದಲ್ಲಿ ಜಗನ್ನಾಥರಾವ್ ಜೋಶಿ ಅಂತವರು ಬಂದು ಭಾಷಣ ಹೊಡೆದ್ರೆ ಭಾಷಣ ಕೇಳೋದು ಭಾಳ ಅದ್ಭುತವಾಗಿರ್ತಾ ಇತ್ತು. ಯಾರನ್ನು ಬೇಕಾದರೂ ಮೆಸ್ಮರೈಸ್ ಮಾಡುವಂಥ ಭಾಷಣ ಶೈಲಿ ಅವರು. ದೇಶಭಕ್ತಿಯನ್ನು ತಮ್ಮ ಭಾಷಣದ ಮೂಲಕ ಕಟ್ಟಿಕೊಡ್ತಾ ಜನರನ್ನು ಆಕರ್ಷಿಸ್ತಾ ಇತ್ತು. ಆದರೆ ಇದ್ಯಾವುದೂ ಕೂಡ ಜನಸಂಘ ಅಧಿಕಾರಕ್ಕೆ ಬರುವಂಥ ಒಂದು ವಾತಾವರಣವನ್ನು ಸೃಷ್ಟಿಸಿರಲೇ ಇಲ್ಲ. ಯಾಕೆಂದರೆ ಆಗಿನ ಸಾಮಾನ್ಯ ಜನರಿಗೆ ಸ್ವಾತಂತ್ರ್ಯ ಚಳವಳಿ ಏನಿದೆ ಅದನ್ನು ನಡೆಸಿದವರು ಯಾರು ಮತ್ತು ಸ್ವಾತಂತ್ರ್ಯ ಸಿಗೋದಕ್ಕೆ ಕಾರಣ ಯಾರು ಎನ್ನುವುದು ಭಾಳ ಸ್ಪಷ್ಟವಾಗಿ ಗೊತ್ತಿತ್ತು. ಆಗ ಸುಳ್ಳು ಹೇಳೋದಕ್ಕೆ ಸಾಧ್ಯ ಇರಲಿಲ್ಲ. ನೋಡಿ, ಈಗಾದರೂ ಸುಳ್ಳು ಹೇಳ್ಬೋದು. ಹಾಗಿತ್ತು, ಸ್ವಾತಂತ್ರ್ಯ ಚಳವಳಿ ಆಗಿತ್ತು, ಮಹಾತ್ಮ ಗಾಂಧಿನೇ ಬ್ರಿಟಿಷರ್ ಏಜೆಂಟ್ ಆಗಿದೆ ಅಂತೆಲ್ಲ ಮಾತಾಡ್ಕೊಂಡು ಹೋಗ್ತಾರೆ. ಸೊ ಆಗ ಮಾತನಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಗಾಂಧೀಜಿ ಹತ್ಯೆಯಾಗಿ ಹೆಚ್ಚು ದಿನ ಕಳೆದಿರಲಿಲ್ಲ, ಜನರಿಗೆ ಗೊತ್ತಿತ್ತು. ಅಂಥ ಕಾಲಘಟ್ಟದಲ್ಲಿ
ನೀವು ಹುಬ್ಬಳ್ಳಿ ಪ್ರದೇಶದಲ್ಲಿ ಜನಸಂಘವನ್ನು ಕಟ್ಟುವುದಕ್ಕೆ ಒಬ್ಬರು ಬಹಳ ತೀವ್ರವಾದ ಯತ್ನವನ್ನು ನಡೆಸ್ತಾ ಇದ್ದರು. ಅದು ಸುಲಭ ಆಗಿರಲಿಲ್ಲ, ಯಾಕಂದರೆ ಆಗ ಜನಸಂಘದಲ್ಲಿ ಇದ್ದವರು ವ್ಯಾಪಾರಸ್ಥರೇ ಜಾಸ್ತಿ. ಅದ್ರ ಜೊತೆಗೆ ಬಹುಮಟ್ಟಿಗೆ GSP ಅಂತ ಅಂತೀವಲ್ಲ, ಗೌಡ ಸಾರಸ್ವತ ಬ್ರಾಹ್ಮಣರು, ಕೊಂಕಣಿಗರು ಇವರಿದ್ದರು. ನಮ್ಮ ಉತ್ತರ ಕನ್ನಡದಲ್ಲೆಲ್ಲ ಕೊಂಕಣಿಗರ ಪಕ್ಷ ಅಂತ ಕರಿತಾ ಇದ್ರು. ನಾನು ಸಣ್ಣ ಇರಬೇಕಾದ್ರೆ ನನಗೆ ನೆನಪಿದೆ. ಜನಸಂಘ ಅಂದರೆ ಅದು ಕೊಂಕಣಿಗರ ಪಕ್ಷ ಅಂತಿದ್ರು, ವ್ಯಾಪಾರಸ್ಥರ ಪಕ್ಷ ಅಂತ. ಅದ್ರ ಜೊತೆ ಸ್ವಲ್ಪ ಈ ಚಿತ್ಪಾನ ಬ್ರಾಹ್ಮಣರು ಇದ್ದರು. ಇವರ ನಡುವೆ ಈ ಒಬ್ಬ ಲಿಂಗಾಯತ ನಾಯಕ ಬಂದು ಜನಸಂಘವನ್ನು ಕಟ್ಟೋದು ಅಂಥ ಸುಲಭವಾದ ಕೆಲಸ ಆಗಿರಲಿಲ್ಲ. ಅದನ್ನು ಮಾಡಿದವರು ಶೆಟ್ಟರ್. ಶೆಟ್ಟರ್ ಅಂದರೆ ಈ ಜಗದೀಶ್ ಶೆಟ್ಟರ್ ಏನಿದ್ದಾರೆ ಅವರ ತಂದೆ. ಅವರು 1967ರಲ್ಲೇ ಅವರು ಹುಬ್ಬಳ್ಳಿಯ ಮೇಯರ್ ಆಗಿದ್ದರು. ಇಂತಹ ಒಂದು ವಾತಾವರಣದಲ್ಲಿ ಬೆಳೆದವರು ಜಗದೀಶ್ ಶೆಟ್ಟರ್. ಇವತ್ತು ಅವರು ಭಾರತೀಯ ಜನತಾ ಪಕ್ಷ ಸುಮಾರು 40 ವರ್ಷ ಅಂದರೆ 4 ದಶಕಗಳ ಕಾಲ ಅವರು ಯಾವುದ್ರ ಜೊತೆಗೆ ಸಂಬಂಧವನ್ನು ಇಟ್ಕೊಂಡಿದ್ರು, ಯಾವುದನ್ನು ಬೆಳೆಸಿದ್ರು ಅದನ್ನೆಲ್ಲ ತೊರೆದು ಹೋಗುವ ಸಂದರ್ಭ ಇದು. ಎಲ್ಲವನ್ನ ಬಿಟ್ಟು ಹೋಗುವ ಸಂದರ್ಭ ಇದು. ಅಂಥ ಸುಲಭವಾದದ್ದಲ್ಲ. ನಾವು ಕಟ್ಟಿದ್ದನ್ನೇ ನಾವು ಬಿಟ್ಟು ಹೋಗುವಂಥ ವಾತಾವರಣ ಸೃಷ್ಟಿಯಾದರೆ ಅದಕ್ಕಿಂತ ನೋವು ಯಾವುದಿರುತ್ತೆ. ಅದರ ಜೊತೆಗೆ ಸಂಘ ಪರಿವಾರದಲ್ಲಿ ಇರುವ ಕೆಲವು ಸಜ್ಜನರಲ್ಲಿ ಜಗದೀಶ್ ಶೆಟ್ಟರ್ ಒಬ್ಬರು, ಅವರ ತಂದೆಯವರೊಬ್ಬರಾಗಿದ್ದರು. ಆ ಕಾಲದ ನಾಯಕರುಗಳಾಗಿದ್ದರು. ಈಗಿನ ಹಾಗೆ ವಕ್ರತೀರ್ಥ, ಚಕ್ರತೀರ್ಥ, ಇತಿಹಾಸ ತೀರ್ಥ, ಬೆಕ್ಕಿ ಹೆಚ್ಚುವಂಥ ಕಾರ್ಯಕರ್ತರು ಆಗ ಸಂಘದಲ್ಲಿ ಇರಲಿಲ್ಲ. ಈ ಪ್ರಮಾಣದಲ್ಲಿ ಇದ್ದವ್ರದ್ದು ಅಷ್ಟೇ ಭಾಳ ಸ್ಪಷ್ಟವಾಗಿತ್ತು. ಹಿಂದೂ ರಾಷ್ಟ್ರವನ್ನು ಕಟ್ಟಬೇಕು ಅನ್ನೋದು ಅದಕ್ಕೆ ಅಡ್ಡದಾರಿಯನ್ನು ಹಿಡಿಯುವ ಕಾಲ ಅಲ್ಲ ಅದು. ಹೀಗಾಗಿ ಇಂಥ ನಿಷ್ಠೆಯಲ್ಲಿ ಜಗದೀಶ್ ಶೆಟ್ಟರ್ ಬೆಳೆದದ್ದು ಒಬ್ಬ ಸಜ್ಜನರಾಗಿ. ನನಗೆ ನೆನಪಿದೆ, ನಾನೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೆ. ಅದು ಅಖಾಡ ಅಂತ ಇಲೆಕ್ಷನ್ ಟೈಮ್ನಲ್ಲಿ ಮಾಡುವ ಕಾರ್ಯಕ್ರಮ ಆಗಿತ್ತು. ಅದನ್ನು ನಾನು GTVಗೆ ಮಾಡಿದೆ. ಆ ತಾನೇ GTV ಬಂದಂಥದ್ದು. ಆ ಕಾರ್ಯಕ್ರಮದಲ್ಲಿ ನಾನು ಬೇರೆ ಬೇರೆ ಪಟ್ಟಣಗಳಿಗೆ, ನಗರಗಳಿಗೆ ಹೋಗಿ ಅಲ್ಲೇ ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳನ್ನು ಕರೆದು ಅವರ ಸಾರ್ವಜನಿಕರು ಯಾರು ಇನ್ವೈಟೆಡ್ ಆಡಿಯನ್ಸ್ ಎದುರುಗಡೆ ನಾನು ಕಾರ್ಯಕ್ರಮ ಮಾಡ್ತಿದ್ದೆ. ಗಲಾಟೆಗಳು ಹತ್ಕೊತಾ ಇತ್ತು. ಹುಬ್ಬಳ್ಳಿಯಲ್ಲಿ ಹೀಗೆ ಮಾಡೋ ಸಂದರ್ಭದಲ್ಲಿ ನನಗೂ ಆಗಲೇ ಜಗದೀಶ್ ಶೆಟ್ಟರ್ ಪರಿಚಯ ಬೇರೆ ಇತ್ತು. ನಾನು ಒಂದು ಮಾತನ್ನು ಹೇಳಿದ್ದೆ, ಜಗದೀಶ್ ಶೆಟ್ಟರ್ ಅವರು ಸಜ್ಜನ ರಾಜಕಾರಣಿ ಅಂತ. ಇದರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಕೂಗಾಡಿದ್ರು. ಒಬ್ಬರು ಅನಿಲ್ ಪಾಟೀಲ್ ಅಂತ ಈಗಲೂ ಇದ್ದಾರೆ. ಅವರು ಉಪಮೇಯರ್ ಏನೇನೋ ಆಗಿದ್ದರು ಹುಬ್ಬಳ್ಳಿಗೆ. ಅವರ ಬ್ಯಾಂಗೆಲ್ಲ ಗಲಾಟೆ ಮಾಡಿ ಪೊಲೀಸ್ ಲಾಠಿ ಚಾರ್ಜ್ ಆಗುವವರೆಗೂ. ಆದರೆ ಜಗದೀಶ್ ಶೆಟ್ಟರ್ ಒಬ್ಬ ಸಜ್ಜನ ರಾಜಕಾರಣಿ ಅನ್ನುವುದರಲ್ಲಿ ನನಗೆ ಯಾವುದೇ ಅನುಮಾನ ಇಲ್ಲ. ನನ್ನ ಪತ್ರಿಕೋದ್ಯಮ ಬದುಕಿನಲ್ಲಿ ನಾನು ಅವರನ್ನು ನೋಡಿಕೊಂಡು ಬಂದವರು. ಒಂದು ಮಿತಿಯನ್ನು ಮೀರಿದವರು ಅಲ್ಲ ಜಗದೀಶ್ ಶೆಟ್ಟರ್. ಅವರ ರಾಜಕೀಯ ಬದುಕಿನಲ್ಲೂ ಹಾಗೆಯೇ 90ರ ದಶಕದಲ್ಲಿ ಅವರು 94ರ ಚುನಾವಣೆಯಲ್ಲಿ ಇದೇ ಬಸವರಾಜ ಬೊಮ್ಮಾಯಿ ಅವರನ್ನು ಸೋಲಿಸಿ ಶಾಸಕರಾದರು. ಇದಾದ ಮೇಲೆ 6 ಬಾರಿ ಅವರು ಶಾಸಕರಾದವರು. ಪ್ರತಿ ಬಾರಿ ಕೂಡ ಅವರು 20-25 ಸಾವಿರ ಮತಗಳ ಅಂತರದಿಂದ ಗೆದ್ದವರು ಜಗದೀಶ್ ಶೆಟ್ಟರ್. ಜಗದೀಶ್ ಶೆಟ್ಟರ್ ರಾಜಕೀಯವಾಗಿ ಪ್ರಬಲರಾಗುವುದಕ್ಕೆ ಕಾರಣ ಯಾರು ಅನ್ನುವ ಪ್ರಶ್ನೆ. ಅದರಲ್ಲಿ ಅನಂತಕುಮಾರ್ ಕೂಡ ಒಬ್ಬರು. ಅನಂತಕುಮಾರ್ ಬೆಂಬಲ ಇರುವವರೆಗೆ ಜಗದೀಶ್ ಶೆಟ್ಟರ್ ಪವರ್ಫುಲ್ ಆಗಿದೆ. ಅನಂತಕುಮಾರ್ ಜಗದೀಶ್ ಶೆಟ್ಟರ್ ಬೆಳೆಸುವುದರಲ್ಲೂ ಅದಕ್ಕೆ ಒಂದು ಸ್ವಾರ್ಥ ಇದ್ದೇ ಇದೆ. ಯಡಿಯೂರಪ್ಪ ಮತ್ತು ಅನಂತಕುಮಾರ್ ನಡುವೆ ಜಗಳಗಳಿದ್ದು, ಭಿನ್ನಾಭಿಪ್ರಾಯಗಳಿದ್ದು, ಹೊಡೆದಾಟದವರೆಗೆ ಹೋಗಿದ್ದು ನನಗೆ ಗೊತ್ತು. ಯಡಿಯೂರಪ್ಪನವರು ಹೋಗಿ ಕಂಪ್ಯೂಟರ್ನ ಎತ್ತಿ ಅನಂತಕುಮಾರ್ ಅವರ ತಲೆ ಮೇಲೆ ತಾಕಕ್ಕೆ ಹೋಗಿದ್ದರು. ಇದೆಲ್ಲ ನನಗೆ ಗೊತ್ತಿರುವಂಥದ್ದು. ಇದನ್ನ ಅನಂತಕುಮಾರ್ ಅವರು ಹೇಳಿದರು. ಅನಂತಕುಮಾರ್ ಒಬ್ಬ ಪರ್ಯಾಯ ಲಿಂಗಾಯತ ನಾಯಕರನ್ನು ಬೆಳೆಸಬೇಕು ಅಂಥೇಳಿ ಅವರು ಬೆಳೆಸಿದ್ದು ಜಗದೀಶ್ ಶೆಟ್ಟರನ್ನು. ಹಾಗೆ ನೋಡಿದರೆ ಅನಂತಕುಮಾರ್ ಮೂಲ ಹುಬ್ಬಳ್ಳಿಗೆ. ಅವರು ಬೆಂಗಳೂರಿನಲ್ಲಿ ರಾಜಕಾರಣ ಮಾಡಿದರೂ ಕೂಡ ಅವರು ಮೂಲ ಹುಬ್ಬಳ್ಳಿಯಿಂದ ಬಂದವರಾದ್ದರಿಂದ ಅವರು ಜಗದೀಶ್ ಶೆಟ್ಟರ್ ಅವರನ್ನು ಒಂದೊಂದೇ ಹೆಜ್ಜೆ ಮೇಲೇರುವಂತೆ ಮಾಡ್ತಾ ಬಂದರು. ಅನಂತಕುಮಾರ್ ಬೆಂಬಲ ಇತ್ತು. ಆ ಬೆಂಬಲವನ್ನು ಪಡಿತಾ ಒಂದೊಂದೇ ಹೆಜ್ಜೆಯನ್ನು ಅವರು ಏರ್ತಾ ಹೊರಟರು. ಅದಕ್ಕೆ ಅವರು ಯೋಗ್ಯರೂ ಆಗಿದ್ದರು, ಅಯೋಗ್ಯರಾಗಿರಲಿಲ್ಲ. ಅವರು ಮಹಾನ್ ಕೋಮುವಾದಿಯೂ ಆಗಿರಲಿಲ್ಲ. ಅದು ತೋರಿಸ್ತಾ ಇಲ್ಲ. ಒಂದು ಹಂತದವರೆಗಿತ್ತು BJP ಸಿದ್ಧಾಂತ, ಅದು ಬೇರೆ ಸಂಘದ ಸಿದ್ಧಾಂತ. ಆದರೆ ಅದನ್ನು ಒಂದು ಹಂತವನ್ನು ಮೀರಿ ಅದನ್ನು ಉಪಯೋಗಿಸಿಕೊಂಡವರಲ್ಲ ಜಗದೀಶ್ ಶೆಟ್ಟರ್. ಆದರೆ ಅನಂತಕುಮಾರ್ ಸಾವಿನೊಂದಿಗೆ
ಜಗದೀಶ್ ಶೆಟ್ಟರ್ ಅವರ ರಾಜಕೀಯ ಪತನ ಪ್ರಾರಂಭ ಆಯಿತು ಅಂತ ನನಗೆ ಅನಿಸುತ್ತೆ. ಅವರ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೆ ದೆಹಲಿಗೆ ಯಾರೂ ಉಳಿಲೇ ಇಲ್ಲ. ಅನಂತಕುಮಾರ್ ಅವರಿಗೆ ತುಂಬ ಹತ್ತಿರವಾದಂಥ ಇದ್ದಂಥವರು ಪ್ರಹ್ಲಾದ್ ಜೋಶಿ ಅವರು. ಅನಂತಕುಮಾರನ ಕೆಲವು ಗುಣಗಳು ಕೂಡ ಪ್ರಹ್ಲಾದ್ ಜೋಶಿ ಅವರಿಗಿದೆ. ಅವರ ಹಾಗೆ ಕ್ಯಾಲ್ಕುಲೇಟಿವ್, ಟಕ್ಕತನ, ಇಳಿಸಿ ಎಲ್ಲರ ನಡುವೆ ಯಾರ ನಡುವೆ ಒಡೆಯುವುದು, ಯಾರ ನಡುವೆ ಸೇರಿಸೋದು, ಇಂಥ ಎಲ್ಲ ರಾಜಕೀಯ ಕಾರಣದ ಅರಿವು ಎಲ್ಲವೂ ಪ್ರಹ್ಲಾದ್ ಜೋಶಿ ಅವರಿಗೆ ಗೊತ್ತು. ಸೊ ಆ ಕಾರಣಕ್ಕೆ ಅವರ ಈ ಎಲ್ಲ ಗುಣದಿಂದಲೇ ಅವರು ಮೋದಿ, ಅಮಿತ್ ಶಾ ಅವರಿಗೆ ಹತ್ತಿರ ಆಗಿದ್ದಾರೆ. ಆದರೆ ಮೊದಲಿಂದ ಯಾಕೋ ಪ್ರಹ್ಲಾದ್ ಜೋಶಿ ಅವರಿಗೆ ಜಗದೀಶ್ ಶೆಟ್ಟರ್ ಮೇಲೆ ಅಂತಹ ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ. ರಾಜಕೀಯ ಭಿನ್ನಾಭಿಪ್ರಾಯಗಳು ಇದು ಸಹಜವಾದದ್ದು. ಒಂದು ಏರಿಯಾದಲ್ಲಿ ಇದ್ದಾಗ, ಒಂದೇ ಪ್ರದೇಶದಲ್ಲಿರುವಾಗ ಒಂದೇ ಪಕ್ಷದ ಎರಡು ಪ್ರಬಲ ನಾಯಕರ ನಡುವೆ ಪೈಪೋಟಿ ಜಗಳಗಳು ಇರ್ತವೆ. ಯಾವಾಗ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದರೂ ಆಗ ಬೊಮ್ಮಾಯಿ ಮತ್ತು ಪ್ರಹ್ಲಾದ್ ಜೋಶಿ ಜಾಯಿಂಟ್ ಆಪರೇಷನ್ ಸ್ಟಾರ್ಟ್ ಮಾಡಿದ್ರು. ನೀವು ಗಮನಿಸಿರ್ಬೋದು, ಒಂದು ರೀತಿಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಪ್ರಹ್ಲಾದ್ ಜೋಶಿ ಅವರ ನಿಯಂತ್ರಣದಲ್ಲೇ, ನಿಯಂತ್ರಣ ಅಂತಲೇ ಅಂತೀನಿ ನಾನು, ಕೆಲಸ ಮಾಡಿದವರು. ಅವರು ದೆಹಲಿಗೆ ಯಾವಾಗ ಹೋಗಬೇಕಾದ್ರೂ ಮುಖ್ಯಮಂತ್ರಿಗಳ ಜೊತೆ ಪ್ರಹ್ಲಾದ್ ಜೋಶಿ ಇರಬೇಕು. ಯಾವುದೇ ಮಂತ್ರಿಗಳನ್ನು ನೋಡೋದಿದ್ರೆ ಅವ್ರು ಇರಬೇಕು, ಅಮಿತ್ ಶಾ ಅವ್ರನ್ನ ನೋಡೋದಿದ್ರೆ ಅವ್ರು ಇರಬೇಕು. ಹೀಗೆ ಒಬ್ಬರೊಬ್ಬರು ಆ ರೀತಿ ರಾಜಕಾರಣವನ್ನು ಪ್ರಾರಂಭ ಮಾಡಿದರು. ಈ ರಾಜಕಾರಣವನ್ನು ಪ್ರಾರಂಭ ಮಾಡಿ ಅವರು ಟಾರ್ಗೆಟ್ ಮಾಡಿದ್ದು ಸನ್ಮಾನ್ಯ ಗೌರವಾನ್ವಿತ ಜಗದೀಶ್ ಶೆಟ್ಟರ್ ಅವರನ್ನ. ಇದು ಜಾಯಿಂಟ್ ಆಪರೇಷನ್. ಈ ಜಾಯಿಂಟ್ ಆಪರೇಷನ್ಗೆ ಬಲಿ ಆಗ್ತಾ ಆಗ್ತಾ ಜಗದೀಶ್ ಶೆಟ್ಟರ್ ತಿರುಗಿ ಬರಲಾಗದ ಸ್ಥಿತಿಯನ್ನು ತಲುಪಿಬಿಟ್ಟಿದ್ರು. ಅವರೇನು ಕಳೆದ 2 ದಿನಗಳಿಂದ ಏನೋ ರಾಜಕೀಯ ಬೆಳವಣಿಗೆಗಳಾದರೂ ಜಗದೀಶ್ ಶೆಟ್ಟರ್ BJP ಬಿಡುವವರೆಗೆ ಹೋದರು, ಮಧ್ಯ ಸಂಧಾನದ ಸಭೆಗಳು ನಡೆದವು. ಆದರೆ ಇದೆಲ್ಲ ನಡೆದರೆ ಕೇವಲ ಟಿಕೆಟ್ ನೀಡಿಲ್ಲ ಅನ್ನುವುದು ಒಂದೇ ಜಗದೀಶ್ ಶೆಟ್ಟರ್ ಅವರ ಬೇಸರಕ್ಕೆ ಕಾರಣ ಅಲ್ಲ. ಅವರು ಹುಬ್ಬಳ್ಳಿಯ ಪತ್ರಿಕಾಗೋಷ್ಠಿಯಲ್ಲಿ ಅಲ್ಲಿ ಇಲ್ಲಿ 1-2 ಸಲ ಹೇಳಿದ್ದಾರೆ, ನನಗೆ ಆದ ಅವಮಾನ, ಸತತವಾದ ಅವಮಾನ ಹಾಗೂ ನೆಗ್ಲೆಕ್ಟ್ ಅಂತ, ನನ್ನನ್ನು ನಿರ್ಲಕ್ಷಿಸುತ್ತಿರುವ ರೀತಿ, ನಾನು ಮತ್ತೆ ಮುಖ್ಯಮಂತ್ರಿಯ ಸ್ಥಾನಕ್ಕಾಗಿ ನಾನು ಪೈಪೋಟಿ ನಡೆಸಬೇಕಾಗಿರಲಿಲ್ಲ. ನನಗೆ ಇದು ಕೊನೆ ಟರ್ಮು, ಒಂದು MLA ಆಗೋದಕ್ಕೆ ಅವಕಾಶ ಕೊಡಿ ಅಂತ ನಾನು ಕೇಳ್ಕೊಂಡಿದ್ದು. ಆದರೆ ಅದಕ್ಕೂ ನನಗೆ ಅವಕಾಶ ಕೊಟ್ಟಿಲ್ಲ. ನನ್ನ ತಪ್ಪು ಏನಿದೆ? ಅವರು ಪ್ರಶ್ನೆ ಕೇಳ್ತಾರೆ, ನನ್ನ ತಪ್ಪು ಏನಿದೆ? ನಾನೇನಾದರೂ CD ನೋಡಿದ್ನ? ಯಾವುದೋ ಲೈಂಗಿಕ CDಗಳನ್ನು ನೋಡಿ ಸಿಕ್ಕಬಿದ್ದಿದ್ದೀನ? ಭ್ರಷ್ಟಾಚಾರದ ಆರೋಪ ಇದೆಯಾ ನನ್ನ ಮೇಲೆ? ಯಾವ ಕಾರಣಕ್ಕೆ? ವಯಸ್ಸು ಅಂದರೆ ನೀವು 75 ವರ್ಷದವ್ರಿಗೂ ಬೇರೆ ಪಕ್ಷದಿಂದ ಕರೆದವ್ರು ಕೊಟ್ಟಿದ್ದೀರಿ. ನಾನು ಪಕ್ಷ ಕಟ್ಟಿದವನು, ಈ ಪಕ್ಷಕ್ಕಾಗಿ ರಕ್ತ ಬೆವರು ಸುರಿಸಿದ್ದೇನೆ. ಉತ್ತರ ಕರ್ನಾಟಕದಲ್ಲಿ ಈ ಪಕ್ಷವನ್ನು ಉಳಿಸೋದಕ್ಕೆ ಟ್ರೈ ಮಾಡಿದ್ದೇನೆ. ನನಗೆ ನೀವು ಕೊಡುವ ಗೌರವ ಇದೇನಾ? ನನಗೆ ಅಟ್ಲೀಸ್ಟ್ ಗೌರವದಿಂದ ನಾನು ಹೊರಗೆ ಹೋಗುವಂತೆ, ರಾಜಕೀಯ ನಿವೃತ್ತಿ ಘೋಷಿಸುವಂತೆ ಮಾಡ್ಬೋದಿತ್ತಲ್ವ? ಈ ಹಲವು ಪ್ರಶ್ನೆಗಳನ್ನು ಅವರು ಕೇಳಿದ್ದಾರೆ. ಎಸ್, ನಾನು ಅವರನ್ನು ದುರಂತ ನಾಯಕ ಅಂತ ಕರಿತೀನಿ, ಜಗದೀಶ್ ಶೆಟ್ಟರ್ ಅವರನ್ನ. ಈ ದುರಂತ ನಾಯಕರ ಸ್ಥಿತಿಗೆ ಬಹುಮುಖ್ಯ ಕಾರಣ ಅಂತಂದರೆ ನನಗೆ ಅನಿಸುವುದು ಬೊಮ್ಮಾಯಿ ಆ್ಯಂಡ್ ಪ್ರಹ್ಲಾದ್ ಜೋಶಿ. ಪ್ರಹ್ಲಾದ್ ಜೋಶಿ ಅವರ ಬುದ್ಧಿ ಮತ್ತು ಅವರ ಬುದ್ಧಿಯ ಅಂತೆ, ಅವರ ಅಣತಿಯಂತೆ ನಡೀತಿರುವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇಬ್ಬರು ಸೇರಿ ಜಗದೀಶ್ ಶೆಟ್ಟರ್ ಅವರಿಗೆ ಬ್ಯಾಕ್ ಸ್ಟ್ಯಾಬ್ ಅಂತಾರೆ. ಬ್ಯಾಕ್ ಸ್ಟ್ಯಾಬ್ ಏನೋ ಗೊತ್ತಿಲ್ಲ, ಅವ್ರು ದೊಡ್ಡ ಗುನ್ನ ಅಂತಾರೆ, ಹಿಂಗೆ ಬೇರೆ ಬೇರೆ ಶಬ್ದಗಳನ್ನು ಬಳಸ್ತಾರೆ. ಅವರಿಗೆ ಏನು ಕೊಡಬೇಕು ಅದನ್ನು ಕೊಟ್ಟು ಅವರು ಪಕ್ಷವನ್ನು ಬಿಡುವಂತೆ ಮಾಡಿದ ಮಾತ್ರ ಅಲ್ಲ, ಜಗದೀಶ್ ಶೆಟ್ಟರ್ ಅವರನ್ನು BJPಯಿಂದ ಹೊರದಬ್ಬಿದರು. ಸೊ ಅವರೇ ಕಟ್ಟಿದ ಮನೆಯಿಂದ ಅವರು ಹೊರಗಿರುವ ಸ್ಥಿತಿ ನಿರ್ಮಾಣ ಆಗೋಯಿತು. ನಿಮ್ಗೆ ಗೊತ್ತಲ್ಲ, ನಾವೊಂದು ಮನೆ ಕಟ್ಟಿರ್ತೀವಿ ಬದುಕಿನಲ್ಲಿ, ಭಾಳ ಪ್ರೀತಿಯಿಂದ ಕಟ್ಟಿರ್ತೀವಿ. ಆದರೆ ಯಾವುದೋ ಕಾರಣಕ್ಕೆ, ಯಾವುದೋ ಸಂದರ್ಭಕ್ಕೆ ಆ ಮನೆಯನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದಿದ್ದರೆ, ಆ ಮನೆಯನ್ನು ಮಾರಾಟ ಮಾಡುವ ಸ್ಥಿತಿ ಬಂದರೆ, ನಾವು ಹೊರಗೆ ನಿಂತಹ ಸಂದರ್ಭದಲ್ಲಿ ಆ ಮನೆಯನ್ನು ಬೇರೆಯವರು ತೆಗೆದುಕೊಂಡು ಅವರು ಆಕ್ರಮಿಸಿ ಆ ಮನೆಯ ಒಳಗೆ ಅವರು ತಮ್ಮ ಸಂಸಾರವನ್ನು ಪ್ರಾರಂಭ ಮಾಡಿದರೆ, ಆ ಸಂದರ್ಭದಲ್ಲಿ ರಸ್ತೆಯಲ್ಲಿ ನಿಂತು ಅವರ ಮನಸ್ಥಿತಿ ಹೇಗಿರಬಹುದು? ಜಗದೀಶ್ ಶೆಟ್ಟರ್ ಅವರಿಗೆ ಇವತ್ತು ಆಗಿರುವುದು ಅದೇ. ಅವರು ಕಟ್ಟಿದ ಮನೆಯ ಹೊರಗಡೆ ಗೇಟ್ ದಾಟಿ ಜಗದೀಶ್ ಶೆಟ್ಟರ್ ನಿಂತಿದ್ದಾರೆ. ಅವರು ಕಟ್ಟಿದ ಮನೆಯಲ್ಲಿ ಬೇರೆಯವರು ವಾಸ ಮಾಡ್ತಿದ್ದಾರೆ. ಇದರೊಂದಿಗೆ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ, ಸಂಘದ ಕಾರ್ಯಕರ್ತರ ರಾಜಕೀಯ ಬದುಕೇನಿದೆ
ಅದು ದುರಂತ ಕಥೆಯಾಗಿ ಅದು ಪರಿವರ್ತನೆಯಾಗಿದೆ. ಇದು ಇವತ್ತಿನ ಸುದ್ದಿ ವಿಶೇಷ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ತಮ್ಮ ಜೊತೆ ಮಾತಾಡ್ತೀನಿ. ನನ್ನ ಈ ಒಂದು ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯ ಆದರೆ ಸಹಾಯ ಮಾಡಿ. ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ. ನೀವೇ ನನ್ನನ್ನು ಬದುಕಿಸುತ್ತಿರುವವರು, ನೀವೇ ನನ್ನನ್ನು ಬೆಳೆಸುತ್ತಿರುವವರು, ನೀವೇ ನನಗೆ ಆಶೀರ್ವಾದ ಮಾಡ್ತಾ ಇರುವವರು. ನಿಮ್ಮ ಆಶೀರ್ವಾದವೇ ಎಲ್ಲ ಆರ್ಟ್ಸ್ಗಳ ನಡುವೆ ನನ್ನ ಧ್ವನಿಯನ್ನು ಜೀವಂತವಾಗಿಟ್ಟಿದೆ. ಎಲ್ಲರಿಗೂ ನಮಸ್ಕಾರ.